ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, 2023ರ ನಂತರ ರಷ್ಯಾ ಮತ್ತೊಮ್ಮೆ ವಿಶ್ವದ ಅತ್ಯಂತ ಅಪಾಯಕಾರಿ ಫೈಟರ್ ಜೆಟ್ ಅಂದರೆ Su-57 ಅನ್ನು ಖರೀದಿಸಲು ಭಾರತಕ್ಕೆ ಆಫರ್ ನೀಡಿದೆ. ಹಾಗೂ ಈ ಬಾರಿ ರಷ್ಯಾ ಭಾರತಕ್ಕೆ ಭಾರಿ ಡಿಸ್ಕೌಂಟ್ ಅಲ್ಲಿ ಕೊಡೋದಕ್ಕೆ ಹೊರಟಿದೆ. ಆದರೆ ನಿಮ್ಗೆ ಅನಿಸ್ತಾ ಇದೆನಾ, ಈ ಸಮಯದಲ್ಲಿ ಭಾರತಕ್ಕೆ ಯಾವ ರೀತಿಯಾಗಿ ಚೀನಾದೊಂದಿಗಿನ ಟೆನ್ಷನ್ ಹೆಚ್ಚಾಗುತ್ತಿದೆ? ಸೊ ಇದರಿಂದಾಗಿ ಈಗ ಭಾರತವು ರಷ್ಯಾದಿಂದ ಈ ಯುದ್ಧ ವಿಮಾನವನ್ನು ಖರೀದಿಸಬೇಕಾ ಅಥವಾ ತನ್ನದೇ ಆದ ಯುದ್ಧ ವಿಮಾನವನ್ನ ಸಿದ್ಧಪಡಿಸಬೇಕಾ? ಇದರ ಬಗ್ಗೆ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಆರ್ ನೋ ಅನ್ನೋದರ ಮುಖಾಂತರ ಉತ್ತರವನ್ನು ಕೊಡುತ್ತಾ ಖಂಡಿತವಾಗಿ ನಮಗೆ ತಿಳಿಸಿ. ಜೊತೆಗೆ ನಮ್ಮನ್ನ ಸಪೋರ್ಟ್ ಮಾಡುವುದಕ್ಕಾಗಿ ಈ ವಿಡಿಯೋವನ್ನು ಸಹ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಗೆಳೆಯರೆ, ರಷ್ಯಾ ಭಾರತದ ಬಹಳ ವರ್ಷಗಳಿಂದ ಸ್ನೇಹಿತರಾಗಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಅದಕ್ಕಾಗಿ ರಷ್ಯಾ ಮೊಟ್ಟ ಮೊದಲಿಗೆ ಭಾರತಕ್ಕೆ ತನ್ನ ಸ್ವಂತದಲ್ಲದೆ ಜಗತ್ತಿನ ಅತ್ಯಂತ ಅಪಾಯಕಾರಿ ಫೈಟರ್ ಜೆಟ್ ಅನ್ನು ಖರೀದಿಸುವ ಆಫರ್ ಕೊಟ್ಟಿದೆ. ಈ ಬಾರಿ ರಷ್ಯಾ ಬೃಹತ್ ಪ್ರಮಾಣದ ಡಿಸ್ಕೌಂಟ್ ಅಲ್ಲಿ ಭಾರತಕ್ಕೆ ಈ ಆಫರ್ ಕೊಡಲು ಹೊರಟಿದೆ. 2023ರಲ್ಲಿ ರಷ್ಯಾ ಭಾರತಕ್ಕೆ ಈ ಆಫರ್ ನೀಡಿದಾಗ ಆಗ ರಷ್ಯಾದ ಮಾಧ್ಯಮಗಳಲ್ಲಿ ಭಾರತ ಮತ್ತು ರಷ್ಯಾ ಒಟ್ಟಾಗಿ ಭಾರತದಲ್ಲಿ Su-57 ಫೈಟರ್ ಜೆಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾರಂಭಿಸಲಿದೆ ಅನ್ನೋ ಸುದ್ದಿಯನ್ನ ಪ್ರಕಟಿಸಲಾಗಿತ್ತು. ಹಾಗೂ ಇದಕ್ಕಾಗಿ ಒಂದು ದೊಡ್ಡ ಜಾಯಿಂಟ್ ವೆಂಚರ್ ಅನ್ನು ಕೂಡ ಇವೆರಡು ದೇಶಗಳು ಫೈನಲೈಸ್ ಮಾಡಲಿದ್ದಾರೆ. ಮತ್ತು ಆ ಸಮಯದಲ್ಲಿ ರಷ್ಯಾ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸಿತ್ತು. ಯಾಕಂದ್ರೆ ಇವತ್ತಿಗೆ ಅವರ ಪರಿಸ್ಥಿತಿಗಳು ಹಾಗೇನೇ ಇದೆ. ರಷ್ಯಾ ಇನ್ನು ಯುದ್ಧದ ಪರಿಸ್ಥಿತಿಯಲ್ಲೇ ಇದೆ. ಹಾಗೂ ಪ್ರಸ್ತುತ ರಷ್ಯಾವು ವಿವಿಧ ದೇಶಗಳಲ್ಲಿ ತನ್ನ ಜಾಯಿಂಟ್ ವೆಂಚರ್ನ ಸಹಾಯದಿಂದ ಪ್ರೊಡಕ್ಷನ್ ಅನ್ನು ಪ್ರಾರಂಭಿಸಿರುವ ಕಡೆಯಿಂದ ಭಾರಿ ಸಪ್ಲೈ ಪಡೆಯುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸುಲಭವಾಗಿ ರಷ್ಯಾಗೆ ಬೇರೆ ದೇಶದಿಂದಲೂ ಶಸ್ತ್ರಾಸ್ತ್ರಗಳನ್ನು ಕೇಳುವುದಕ್ಕೆ ಸಾಧ್ಯವಾಗುತ್ತಿದೆ. ಹಾಗೂ ಇದರಲ್ಲಿ ಅಮೆರಿಕ ಯಾವುದೇ ರೀತಿಯಲ್ಲಿ ಇಂಟರ್ಫಿಯರೆನ್ಸ್ ಮಾಡ್ತಾ ಇಲ್ಲ. ಆದರೆ ರಷ್ಯಾ ಭಾರತದೊಳಗೆ Su-57 ಪ್ರೊಡಕ್ಷನ್ ಅನ್ನ ಪ್ರಾರಂಭಿಸಿದ್ರೆ ಆಗ ಇದರಿಂದ ರಷ್ಯಾಗೆ ಲಾಂಗ್ ಟೈಮ್ ಅಲ್ಲಿ ಸಾಕಷ್ಟು ಪ್ರಯೋಜನ ಸಿಗಲಿದೆ. ಹಾಗೂ ನಾವು Su-57 ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಯಾಕೆ ಈ ಯುದ್ಧ ವಿಮಾನ ಎಷ್ಟು ವಿಶೇಷವಾಗಿದೆ ಅನ್ನೋದರ ಕುರಿತು ಈಗ ತಿಳಿದುಕೊಳ್ಳೋಣ. ಈ Su-57 ನೆಕ್ಸ್ಟ್ ಜನರೇಷನ್ ಯುದ್ಧ ವಿಮಾನವಾಗಿದ್ದು ವಿಶ್ವದ ಟಾಪ್ 10 ಫೈಟರ್ ಜೆಟ್ ನ ವಿಭಾಗದಲ್ಲಿ ಇದು 2ನೇ ಸ್ಥಾನದಲ್ಲಿದೆ. ಈ ಫೈಟರ್ ಜೆಟ್ ಎಷ್ಟು ವೇಗದಲ್ಲಿ ಹಾರುತ್ತದೆ ಅಂದ್ರೆ ಇದಕ್ಕೆ ಸ್ಟೆಲ್ತ್ ನ ಸ್ಪೀಡ್ ಸಿಗ್ತದೆ. ಅಂದ್ರೆ ಯಾವುದೇ ರಡಾರ್ ಅಥವಾ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಲ್ಲಿ ಇದನ್ನ ಸ್ಕ್ಯಾನ್ ಮಾಡೋದು ಅಸಾಧ್ಯನೇ ಅನ್ನಬಹುದು. ಈ ಫೈಟರ್ ಜೆಟ್ ನ ಉದ್ದ 65.11 ಅಡಿ, ವಿಂಗ್ ಸ್ಪ್ಯಾನ್ 46.3 ಅಡಿ ಮತ್ತು ಎತ್ತರ 15.01 ಅಡಿ ಇದೆ. ಇದರ ಗರಿಷ್ಠ ವೇಗ ಗಂಟೆಗೆ ಸುಮಾರು 2135 ಕಿಲೋಮೀಟರ್ ಇದೆ. ಹಾಗೂ ಸೂಪರ್ ಸೋನಿಕ್ ರೇಂಜ್ 15 ಕಿಲೋಮೀಟರ್ ಇದೆ. 2019ರಿಂದ ಇದನ್ನು ರಷ್ಯಾದ ವಾಯುಪಡೆಯಲ್ಲಿ ಬಳಸಲಾಗುತ್ತಿದೆ. ಹಾಗೂ ರಷ್ಯಾ ಇಲ್ಲಿಯವರೆಗೆ ಸುಮಾರು 32 Su-57 ಫೈಟರ್ ಜೆಟ್ಗಳನ್ನು ತಯಾರಿಸಿದೆ. ಈ ಫೈಟರ್ ಜೆಟ್ ಅಲ್ಲಿ ಸೆಟಲ್ L-41F1 ಆಫ್ಟರ್ ಬರ್ನಿಂಗ್ ಟರ್ಬೋ ಫ್ಯಾನ್ ಅನ್ನ ಹೊಂದಿರುತ್ತದೆ. ಸೊ ಇದಕ್ಕೆ ಇದು 88ರಿಂದ 147ರವರೆಗಿನ ಶಕ್ತಿಯನ್ನ ಕೊಡ್ತದೆ. ಇದರ ಸಹಾಯದಿಂದ ಗರಿಷ್ಠ 66,000 ಅಡಿಯ ಎತ್ತರವನ್ನ ಇದು ತಲುಪಬಹುದು. ಮತ್ತು ಇದರ ರೇಂಜ್ ಸುಮಾರು 35,000 ಕಿಲೋಮೀಟರ್. ಹಾಗೂ ಅದನ್ನು ಮತ್ತಷ್ಟು ಫ್ಯೂಯಲ್ ಅನ್ನು ಹಾಕಿದ್ರೆ ಆಗ ಇದರ ರೇಂಜ್ ಸುಮಾರು 45,000 ಕಿಲೋಮೀಟರ್ ವರೆಗೆ ಹೋಗಬಹುದು. ಇದರಿಂದಾಗಿ ಇದು ಸ್ವತಃ ತನ್ನಂತಾನೆ ಒಂದು ಅತ್ಯುನ್ನತವಾದ ರೇಂಜ್ ನ ಫೈಟರ್ ಜೆಟ್ ಆಗಿ ಬಿಡುತ್ತದೆ. ಇದರೊಂದಿಗೆ 30 mm ನ ಆಟೋ ಕ್ಯಾನನ್ ಅನ್ನು ಅಳವಡಿಸಲಾಗಿದ್ದು ಈ ಗನ್ ಪ್ರತಿ ನಿಮಿಷಕ್ಕೆ 1500ರಿಂದ 1800 ಗುಂಡುಗಳನ್ನು ಹಾರಿಸಬಲ್ಲದು. ಈ ಗನ್ನ ರೇಂಜ್ ಸುಮಾರು 1800 ಮೀಟರ್ ಮತ್ತು ಸುಮಾರು 12 ಹೈ ಪಾಯಿಂಟ್ ಇನ್ಸ್ಟಾಲ್ ಇದೆ. ಅಂದ್ರೆ 6 ಒಳಗಡೆ ಮತ್ತು 6 ಹೊರಗೆ. ಈ ರೀತಿಯಲ್ಲಿ ವಿವಿಧ ಪ್ರಕಾರದ ಶಸ್ತ್ರಾಸ್ತ್ರಗಳನ್ನು ಅಳವಡಿಸಬಹುದಾಗಿದೆ. ಹಾಗೂ ಅದರಲ್ಲಿ ಅಳವಡಿಸಲಾಗಿರುವ ಬಾಂಬ್, ರಾಕೆಟ್, ಮಿಸೈಲ್ ಇಂದ ಯಾವುದೇ ಶತ್ರು ಸ್ಥಾನವನ್ನ ನಾಶಪಡಿಸಬಹುದು. ಇದೀಗ ಈ ಫೈಟರ್ ಜೆಟ್ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಯಾಕಂದ್ರೆ ರಷ್ಯಾ ಮತ್ತೆ ಭಾರತಕ್ಕೆ ಆಫರ್ ಅನ್ನ ಕೊಡುತ್ತಿದೆ. ಇದಕ್ಕೆ ಕಾರಣ ಚೀನಾದೊಂದಿಗಿನ ಭಾರತದ ಉದ್ವಿಗ್ನತೆ ನಿರಂತರವಾಗಿ ಹೆಚ್ಚಾಗುತ್ತಿದೆ ಮತ್ತು ಚೀನಾ ತನ್ನ ಚೇಷ್ಟೆಗಳಿಂದ ಹಿಂದೆ ಸರಿತಾನೇ ಇಲ್ಲ. ಈಗ ನೋಡೋದಾದ್ರೆ 2024ರಲ್ಲಿ ಭಾರತ 5th ಜನರೇಷನ್ MCA ಪ್ರಾಜೆಕ್ಟ್ ಅನ್ನ ಸಿದ್ಧಪಡಿಸುವುದಕ್ಕಾಗಿ DRDOಗೆ ಇದರ ಅಪ್ರೂವಲ್ ಸಿಕ್ಕಿದೆ. ಆದರೆ ಮೊದಲಿಗೆ ಈ ಪ್ರಾಜೆಕ್ಟ್ ಅನ್ನ ಡೆವಲಪ್ ಮಾಡಲಾಗುವುದು, ಅದರ ನಂತರ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ. ಹಾಗೂ 2027-28 ಮತ್ತು ಇನ್ಫ್ಯಾಕ್ಟ್ ಅಪ್ ಟು 30ರ ವೇಳೆಗೆ ಭಾರತವು ಈ 5th ಜನರೇಷನ್ ನ ಫೈಟರ್ ಜೆಟ್ ಅನ್ನ ಪಡೆಯಬಹುದು. ಈಗಂತೂ 15,000 ಕೋಟಿ ರೂಪಾಯಿಗಳ ಅಪ್ರೂವಲ್ ಕೊಡಲಾಗಿದೆ. ಬಹುಶಃ ಈ ಪ್ರಾಜೆಕ್ಟ್ಗೆ ಇಷ್ಟು ಸಾಕಾಗುವುದಿಲ್ಲ ಅಂತ ಅನ್ಸುತ್ತೆ. ಸೊ ಗೆಳೆಯರೆ, ರಷ್ಯಾದಿಂದ ಈ ಆಫರ್ ಅನ್ನ ಭಾರತ ಸ್ವೀಕರಿಸಬೇಕಾ ಅಥವಾ ಬೇಡ ಅನ್ನೋದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ಬರೆದು ತಿಳಿಸಿ. ಹಾಗೂ ಭಾರತಕ್ಕೆ ಸಂಬಂಧಪಟ್ಟಂತ ಇಂಥ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ಅಲ್ಲಿಯವರೆಗೆ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.